ನಮಸ್ಕಾರ. ಮನಮಂಥನದ 5ನೇ ಭಾಗಕ್ಕೆ ಸ್ವಾಗತ. ಇವತ್ತಿನ ವಿಷಯ ಆಂಗ್ಸೈಟಿ, ಉದ್ವೇಗ. ಉದ್ವೇಗ ಯಾಕೆ ಬರುತ್ತೆ, ಇದರ ಗುಣಲಕ್ಷಣಗಳೇನು, ಇದಕ್ಕೆ ಪರಿಹಾರ ಏನು ಎನ್ನುವುದರ ಬಗ್ಗೆ ಇವತ್ತು ಮಾತಾಡ್ತೀನಿ. ಸಾಮಾನ್ಯವಾಗಿ ನಾಳಿನ ಬಗ್ಗೆ ಅತಿಯಾಗಿ ಚಿಂತೆ ಮಾಡಿದಾಗ ಉದ್ವೇಗ ಉಂಟಾಗುತ್ತೆ. ಪರೀಕ್ಷೆಯ ಭಯ, ಪರೀಕ್ಷೆಯನ್ನು ನಾನು ಹೇಗೆ ಬರೆಯುತ್ತೇನೋ, ತನಗೆ ಕಷ್ಟ ಆಗಿಬಿಟ್ರೆ, ಫೇಲ್ ಆದರೆ, ಸ್ಟೇಜ್ ಮೇಲೆ ಹೋಗಿ ಮಾತನಾಡಲಿಕ್ಕೆ ತನ್ನ ಹತ್ರ ಆಗದೆ ಹೋದರೆ, ಎಲ್ಲ ಮರೆತು ಹೋಗ್ಬಿಟ್ರೆ, ಅಥವಾ ನಾಳಿನ ಭವಿಷ್ಯದ ಬಗ್ಗೆ ಚಿಂತೆ, ಹಾಗಾದರೆ ಹೀಗಾದರೆ ಅಂತ ರೋಗಗಳ ಬಗ್ಗೆ ಚಿಂತೆ, ಇವೆಲ್ಲವೂ ಕೂಡ ಉದ್ವೇಗಕ್ಕೆ ಕಾರಣ ಆಗುತ್ತೆ. ಉದ್ವೇಗ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಇರುತ್ತೆ, ಆದರೆ ಇದು ಅತಿಯಾದಾಗ, ದಿನನಿತ್ಯದ ಕೆಲಸಕ್ಕೆ ತೊಂದರೆ ಕೊಟ್ಟಾಗ ಅದನ್ನು ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಅದಕ್ಕೆ ಚಿಕಿತ್ಸೆ ಬೇಕಾಗುತ್ತೆ. ಹಾಗಾದರೆ ಉದ್ವೇಗದ ಲಕ್ಷಣಗಳೇನು? ಕೆಲವರಿಗೆ ಕೆಲವು ರೀತಿಯ ಲಕ್ಷಣಗಳು ಕಾಣಿಸ್ಬೋದು. ಆದರೆ ಸಾಮಾನ್ಯವಾಗಿ ಎದೆ ಬಡಿತ ಜೋರಾಗೋದು, ಬೆವರೋದು, ಕೆಲವರಿಗೆ ಸ್ವಲ್ಪ ಮಟ್ಟಿನ ರಕ್ತದೊತ್ತಡ ಕೂಡ ಆ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. ಬಾಯಾರಿಕೆ ಆಗೋದು, ತುಂಬ ಭಯ, ನನಗೇನಾದರೂ ಆಗಿಬಿಡುತ್ತೇನೋ, ಹಾರ್ಟ್ ಅಟ್ಯಾಕ್ ಆಗಿದೆಯೇನೋ ಅನ್ನುವಂಥ ಭಯ, ಕೆಲವರಿಗೆ ಟಾಯ್ಲೆಟಿಗೆ ಹೋಗುವಂತೆ ಅನಿಸೋದು, ಈ ಥರ ಲಕ್ಷಣಗಳು ಸಾಮಾನ್ಯವಾಗಿ ಉದ್ವೇಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಕ್ಕೆ ಪರಿಹಾರ ಇದೆ. ಚಿಕಿತ್ಸೆ, ಮಾತ್ರೆಗಳಿಲ್ಲದೆ ಕೂಡ ಇದಕ್ಕೆ ಚಿಕಿತ್ಸೆ ಮಾಡ್ಬೋದು. ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿಯಿಂದ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದನ್ನು ನನ್ನ ಬಳಿ ಮಾತನಾಡ್ಬೋದು. ಅದಕ್ಕೆ ನನ್ನ ಫೋನ್ ನಂಬರನ್ನು ನಾನು ಕೊಟ್ಟಿದ್ದೇನೆ. ದಯವಿಟ್ಟು ಸಹಾಯಕ್ಕಾಗಿ ಕರೆ ಮಾಡಿ.